ಹಾಯ್ ಫ್ರೆಂಡ್ಸ್, ಇನ್ನೊಬ್ಬ ಮಾತಾಡ್ತಿದ್ದೀನಿ ನೋಡಿ. ಇದು 10 ವರ್ಷ ಹಳೆಯದಾದ ಬೋಗನ್ವಿಲ್ಲಾ ಬೊನ್ಸಾಯಿ ಪ್ಲ್ಯಾಂಟ್. ಇದು ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ತುಂಬಾ ಹೂವಿಂದ ಕಂಪ್ಲೀಟ್ ಆಗಿರುವ ನೋಡಲಿಕ್ಕೆ ಸುಂದರವಾದ ಗಿಡ ನೋಡಿ. ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿ ಇನ್ನೂ ಸುಮಾರು ವೀಡಿಯೋಗಳು ಬರಲಿಕ್ಕಿದೆ ನೋಡಿ. ಇದು ಫುಲ್ ಗಿಡದಲ್ಲಿ ಪ್ರತಿಯೊಂದು ಬ್ರಾಂಚ್ಗಳಲ್ಲಿನೂ ಫುಲ್ಲಾಗಿ ಹೂವು ಬಂದಿರುವಂಥ ಕಂಪ್ಲೀಟ್ ಆಗಿರುವಂಥ ಒಂದು ಗಿಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಗಿಡ 10 ವರ್ಷ ಕಂಪ್ಲೀಟ್ ಆಗಿದೆ. 2-3ನೇ ರಿಪೋರ್ಟ್ ಇದು ನೋಡಿ. ಈ ಗಿಡ ಹಳೇದೇ ಆಗಿತ್ತು. ಇಲ್ಲಿ ನೋಡಿ, ಅದು ಬೇರು ನೋಡಿದಾಗಲೇ ಗೊತ್ತಾಗ್ತದೆ. ಬೇರು ಅಷ್ಟೇ ಹೆಚ್ಚು ಕಮ್ಮಿ ಸ್ಟೆಮ್ಮನ ಅರ್ಧದಷ್ಟು ಭಾಗ ದಪ್ಪ ಬೇರು ಬಂದಿದೆ. ಅದರ ಮೇಲೆ ತಳಭಾಗ ಏನಿದೆ ಅಷ್ಟು ದಪ್ಪ ಬೇರಲ್ಲೂ ಕಾಣಿಸ್ತದೆ ನಿಮಗೆ ನೋಡಿ. ಗಿಡದ ಆ್ಯಂಗಲ್ ನೋಡಿ, ಯಾವ ಸೈಡಿಂದ ನೋಡಿದ್ರೂ ನಿಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಇದು ಬಿಸಿಲು ಯಾವ ಕಡೆ ಬರ್ತದೆ ಆ ಕಡೆ ಹೂಗಳು ನಿಂತಿರೋ ಎಲ್ಲ ಆ ಸೈಡಿಗೆ ಮುಖ ಮಾಡಿ ಎಲ್ಲ ಹೂಗಳಿದೆ ನೋಡಿ. ಫುಲ್ಲಾಗಿ ತಿಕ್ಕಾಗಿ ಒಳ್ಳೆ ಫ್ರೆಶ್ ಆಗಿರುವಂಥ ಹೂ ಎಲ್ಲ ಕಂಪ್ಲೀಟ್ ಆಗಿರೋದು. ನಿನ್ನೆ ಮೊನ್ನೆಯಿಂದ ಕಂಪ್ಲೀಟ್ ಆಗಿ ಬಂದಿರುವಂಥ ಹೂಗಳು. ಇನ್ನೂ ಇಟ್ಟರೆ ಒಂದು 2-3 ದಿನದಲ್ಲಿ ಇನ್ನೂ ಸುಮಾರಷ್ಟು ಹೂಗಳು ಅದರಲ್ಲಿ ಬಿಡಲಿಕ್ಕಿದೆ. ಹಳೆ ಹೂಗಳು ಬಿದ್ದೋಗೋದು ಬೇಡ ಅಂತೇಳಿ ವೀಡಿಯೋ ಮಾಡ್ತೀವಿ ನೋಡಿ. ಫ್ರೆಶ್ ಗಿಡ ನೋಡಿ. ಪ್ರಾಣಿಗಳು ನ್ಯಾಚುರಲ್ ಆಗಿ ಇದ್ದಿದ್ದಕ್ಕೆ ಪ್ರಾಣಿಗಳು ಇರುವೆ ಎಲ್ಲ ಬಂದು ಗಿಡದ ಮೇಲೆ ಇರ್ತದೆ. ಇದರಲ್ಲಿ ಎಲ್ಲ ನಾವು ನ್ಯಾಚುರಲ್ ಆಗಿರೋ ಕೆಮಿಕಲ್ಸ್ ಯಾವುದು ಉಪಯೋಗಿಸೋದಿಲ್ಲ ನಾನು ಇದರಲ್ಲಿ ನೋಡಿ. ಗಿಡ ಕಂಪ್ಲೀಟಾಗಿ ಹೂ ಬಿಟ್ಟಾಗಿ ನೋಡಿ. ಇದರಲ್ಲೆಲ್ಲ ಇನ್ನು ಹೂಗಳು ಬರಲಿಕ್ಕಿದೆ. ಮೇಲೆಲ್ಲ ಈ ಸಣ್ಣ ಸಣ್ಣ ಬ್ರಾಂಚಸ್ಸೆಲ್ಲ ಫುಲ್ ಕಂಪ್ಲೀಟಾಗಿ ಹೂ ಬರ್ತದೆ ಅದರಲ್ಲಿ ನೋಡಿ. ಇಲ್ಲಿ ಇರುವೆ ಓಡಾಡ್ತಿದೆ ನೋಡಿ. ಅದು ನ್ಯಾಚುರಲ್ ಆ ಲುಕ್ ಇದೆ. ನ್ಯಾಚುರಲ್ ಆಗಿರುವಂಥದ್ದು ಗಿಡದಲ್ಲೇ ಇದು ಬರೋದುಂಟು. ನೀವು ಕೆಮಿಕಲ್ ಅದು ಇದು ಹುಳಗಳಿಗೆ ಸ್ಪ್ರೇ ಮಾಡಿದ ಗಿಡದಲ್ಲಿ ಯಾವುದೇ ಇರುವೆ ಪ್ರಾಣಿಗಳೇನು ಇರೋದಿಲ್ಲ ನೋಡಿ. ನಾನು ಸ್ಕೂಟ್ರ್ ಟೈರ್ನಲ್ಲಿ ಅದಕ್ಕೆ ಪಾಟಾಗಿ ಮಾಡಿದ್ದೀನಿ. ಅದರ ಕೆಳಗೆ ಒಂದು ಪ್ಲೇಟ್ ಇಟ್ಟು ಸ್ಕ್ರೂ ಮಾಡಿರುವಂಥದ್ದು. ಯಾವುದು ವೇಸ್ಟ್ ಮಾಡುವಂಥದ್ದು ಏನಿಲ್ಲ, ಎಲ್ಲದನ್ನು ನಾವು ಉಪಯೋಗಿಸ್ಬೋದು ನೋಡಿ. ಅದರಲ್ಲೇ ಗಿಡ ಪ್ಲ್ಯಾಂಟ್ ಮಾಡಿದಾಗ ಅದು ಆ ಗಿಡ ಬಂದಿರುವಂಥ ಸ್ಟೈಲ್ ನೋಡಿ. ಅದು ಪ್ರತಿಯೊಂದು ಕಡೆಯಿಂದ ನಮಗೆ ಗಿಡ ಆ್ಯಂಗಲ್ ಸಿಗ್ತದೆ. ರಿಸೋರ್ಟ್ಗಳಲ್ಲಿ, ಮನೆ ಹತ್ರ ಎಲ್ಲಿ ಬೇಕಾದ್ರೆ ನೀವು ಇಟ್ಟರು. ಆದರೆ ಈ ಗಿಡ ಬಿಸಿಲಲ್ಲಿ ಇಟ್ಟಾಗಲೇ ಹೂ ಜಾಸ್ತಿ ಬರುವಂಥದ್ದು ಗೊತ್ತಿದೆ ನಿಮಗೆಲ್ಲರಿಗೂ. ಬೋಗನ್ವಿಲ್ಲಾ ಪ್ಲ್ಯಾಂಟ್ ಬಿಸಿಲಲ್ಲಿ ಇದ್ದಾಗ ತುಂಬ ಹೂ ಕೊಡುವಂಥದ್ದು. ಬಿಸಿಲಲ್ಲಿ ಇಡಬೇಕು ನೋಡಿ. ಇದರಲ್ಲಿ ತುಂಬ ಬಿಸಿಲು, ಒಂದು ಕಡೆ ಬಿಸಿಲು ಹೊಡೆದುಬಿಟ್ಟು ಅದರದ್ದು ಹೊರಗಡೆ ಇರುವಂಥ ಇದು ಬಿಸಿಲಿಗೆ ಸುಟ್ಟೋಗಿರೋದು ನೋಡಾಗ ಎಷ್ಟು ಹಳೆ ಮರ ಇದು ಅಂತ ಹೇಳೋದನ್ನು ನಿಮ್ಗೆ ಗೊತ್ತಾಗ್ತದೆ ನೋಡಿ. ಅದೆಲ್ಲ ಗೆದ್ದಲು ತಿಂದು ಹೋಗಿರುವಂಥದ್ದು. ಅದು ಗಿಡ ಏನೂ ಆಗಲ್ಲ. ಇನ್ನೂ 10-20 ವರ್ಷ ಕಳೆದ್ರೂ ಇನ್ನೊಂದು ಕಡೆ ಅದು ಗ್ರೋತ್ ಬರ್ತದೆ. ಅದು ನಾವು ಎಷ್ಟು ಪ್ರೂನಿಂಗ್ ಮಾಡ್ತೀವೋ ಅಷ್ಟು ಅದರಲ್ಲಿ ಹೂ ಬರ್ತದೆ. ಹೊಸ ಬ್ರಾಂಚಸ್ಸಲ್ಲೆಲ್ಲ ಹೂ ಬರ್ತದೆ. ಇದರಲ್ಲಿ 2 ಟೈಮ್ಸ್, ಒಂದು ಮಳೆಗಾಲದಲ್ಲಿ ಒಂದು ಸುತ್ತ ಹೂ ಬರ್ತದೆ ಮತ್ತು ಬೇಸಿಗೆ ಕಾಲದಲ್ಲೂ ಇದೇ ರೀತಿ ಫುಲ್ಲ ಈ ಮೇಲುಗಡೆ ಇರೋದು ಪ್ರೂನಿಂಗ್ ಮಾಡಿದಲ್ಲಿ ಕೆಳಗಿರೋ ಬ್ರಾಂಚಿನಲ್ಲಿ ಬಂದಾಗೇ ಹೂ ಇದರಲ್ಲೂ ಬರ್ತದೆ. ತುಂಬ ತಿಕ್ಕಾಗಿ ಬರ್ತದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ. ಈ ಕಲರು ಅಷ್ಟೇ, ಪಿಂಕ್ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಕಲರ್ ಇದು ನೋಡಿ. ನೀವು ಯಾವ ಆ್ಯಂಗಲಿಂದನೇ ಬೇಕಾದರೂ ನೋಡಿ. ಇದು ಮೇಲಿಂದ ತೋರಿಸ್ತಾ ಇದ್ದೀನಿ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ ನೋಡಿ. ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.